ಸಿದ್ದರಾಮಯ್ಯ ಆಪ್ತರಿಗೆ ಯಾರಿಗೂ ಕೂಡ ಕೊಟ್ಟಿಲ್ಲ, ಅವ್ರನ್ನೆಲ್ಲ ಕಡೆಗಣಿಸಿದ್ದಾರೆ ಬೇಕಂತಲೇ ಎಲ್ಲ. ಈಗ ಸಿದ್ದರಾಮಯ್ಯ ಆಪ್ತರು, ಡಿ ಕೆ ಶಿವಕುಮಾರ್ ಆಪ್ತರು ಅಂತ ಇದ್ರಲ್ಲಿ ಬರೋದಿಲ್ಲ. ಏನಾಗ್ತದೆ, ಪ್ರಾಂತ್ಯವಾರು ದಾವಣಗೆರೆ ಭಾಗಕ್ಕೆ ಕೊಡಬೇಕು, ನಮ್ಮ ಬಸವಂತನೂ ಕೊಟ್ಟರು, ಫಸ್ಟ್ ಟೈಮ್ ಕೊಟ್ಟರು. ಹಂಗಂತ ನಾನು ಸಿಟ್ಟಾಗಿ ಬರುತ್ತಾ? ಅಲ್ಲಿ ಜಾತಿವಾರು ಎಡಗೈ, ಒಂದು ಎಸ್ ಸಿ ಜನಾಂಗದ ಎಡಗೈಗೆ ಕೂಡ ಒಂದು ಅವಶ್ಯಕತೆ ಇತ್ತು. ಅಲ್ಲಿ ನಾವು ಆರ್ ಬಿ ತಿಮ್ಮಾಪುರರು ಸಂಪುಟದಿಂದ ಬಿಟ್ಟ ಮೇಲೆ ಇರೋದೇ ಆಪ್ಷನ್ ಯಾರು? ನಮ್ಮ ಬಸವಂತನ. ಹಾಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಅದೆಲ್ಲ ಅವ್ರ ಕಡೆಯವರು ಇವ್ರ ಕಡೆಯವರು ಅನ್ನೋಕ್ಕಲ್ಲ. ಬಸವಂತನ ಯಾರ ಕಡೆ ಹಂಗಾದ್ರೆ? ಬಸವಂತನ ಯಾರ ಕಡೆಯವರು? ಮಲ್ಲಿಕಾರ್ಜುನ ಅವ್ರು ಯಾರ ಕಡೆ ಇದ್ದರು? ಎಸ್ ಮಲ್ಲಿಕಾರ್ಜುನ ಎಲ್ಲ ಬರೋದಿಲ್ಲ. ಅವ್ರ ಕಡೆಯವರು ಇವ್ರ ಕಡೆಯವರು ಎಲ್ಲರೂ ಕಾಂಗ್ರೆಸ್ಸಿಗವರು ಕರೆಕ್ಟ್ ಇದೆ ಮಾಡ್ತಾರೆ. ಎಸ್ ಮಲ್ಲಿಕಾರ್ಜುನ್ ಅವರು ಬ್ಲಾಕ್ ಮೇಲ್ ಮಾಡಿ ಸಚಿವ ಸ್ಥಾನ ಪಡೆದಿದ್ದಾರೆ. ನಾವು ಎಲ್ಲ ಹುದ್ದೆಗಳಿಗೆ ರಾಜೀನಾಮೆ ಕೊಡ್ತೀವಿ ಅಂದಿದ್ದಾರೆ ಅಂತ. ನೋಡಿ, ಯಾವ ಬ್ಲಾಕ್ ಮೇಲೂ ನಡೆಯೋದಿಲ್ಲ. ತಾವು ನೋಡಿದ್ರಿ, ರಾಜೀನಾಮೆ ಕೊಡ್ತೀವಿ ಅಂದ ಶಾಸಕರೆಲ್ಲ ಎಲ್ಲಿದ್ದಾರೆ ಈಗ? ಎಲ್ಲ ಸಿ ಎಮ್ ಮನೆಯಲ್ಲಿದ್ದಾರೆ. ಹೀಗಾಗಿ ಅವು ಯಾವ ಬ್ಲಾಕ್ ಮೇಲ್ ನಡೆಯೋದಿಲ್ಲ. ಅದು ಆ್ಯಕ್ಚುಲಿ ಏನೋ ಕ್ಲರಿಕಲ್ ಮಿಸ್ಟೇಕ್ ಅಂತ ನಾವು ನೋಡಿದ್ವಿ. ಕ್ಲರಿಕಲ್ ಮಿಸ್ಟೇಕಿಂದ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಕ್ಲರಿಕಲ್ ಮಿಸ್ಟೇಕ್ ಹೇಗಾಗುತ್ತೆ? ಜಿಲ್ಲೆ ಇರುತ್ತೆ ಮತ್ತು ಹೆಸರು ಇರುತ್ತೆ. ಹೆಸರು ಒಂದು ಹೋದ್ರೆ ಜಿಲ್ಲೆ ಹೇಗೆ ಬರುತ್ತೆ ಅಂತ ಅವರು ಕೇಳ್ತಾರೆ. ಮತ್ತು ಇನ್ನೊಂದು ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ. ಇವ್ರಿಗೆ ಕಷ್ಟ ಆದಾಗ, ಶಾಮನೂರು ಕುಟುಂಬ ಕಷ್ಟ ಆದಾಗ ವೀರಶೈವ ಮಹಾಸಭಾ ನೆನಪಾಗುತ್ತೆ, ಅವ್ರಿಗೆ ಕಷ್ಟ ಆದಾಗ ವೀರಶೈವ ಮಹಾಸಭಾ ಈ ಕಡೆ ನೆನಪಾಗುತ್ತೆ ಅಂತ ಅವ್ರು ನೋಡಿ. ಈಗ ಕಳೆದ 3 ವರ್ಷ 7 ಜನ ಲಿಂಗಾಯತರಿಗೆ ಕೊಟ್ಟಿದ್ದರು. ಈ ಬಾರಿ 6 ಜನಕ್ಕೆ ಆಗಿತ್ತು. 7ನೇದು ಒಂದು ಫುಲ್ಫಿಲ್ ಮಾಡೋದಿತ್ತು. ಅದೇನೋ ಕ್ಲರಿಕಲ್ ಮಿಸ್ಟೇಕು ಅಥವಾ ಏನೋ ಉದ್ದೇಶಕ್ಕಾಗಿದೆ ಗೊತ್ತಿಲ್ಲ. 7ನೇದು ಕೊಟ್ಟಿರೋದಂತೂ ಸ್ವಾಗತಾರ್ಹ. ಯಾಕಪ್ಪ ಅಂದರೆ ಸಾಧು ಲಿಂಗಾಯತಗೊಂದು ಕೂಡ ಒಂದು ಕೋಟ ಇತ್ತು. 6 ಜನಕ್ಕೆ ಕೊಟ್ಟಿದ್ರು. ಎಲ್ಲ ಒಳ ಪಂಗಡಗಳಿಗೆ ಕೊಟ್ಟಿದ್ದರು. ಸಾಧು ಸಮಾಜ ಈ ಮಧ್ಯ ಕರ್ನಾಟಕದಲ್ಲಿ ಭಾಳಷ್ಟು ಇರೋದ್ರಿಂದ ಅವ್ರಿಗೊಂದು ಕೂಡ ಅವಕಾಶ ಇತ್ತು. ಅದು ಕೈ ತಪ್ಪಿತ್ತು. ಅದನ್ನು ಮನಗಂಡೇ ಬದಲಾವಣೆ ಮಾಡಿರ್ಬೋದು. ಕ್ಲರಿಕಲ್ ಮಿಸ್ಟೇಕು ಅಂತ ನಾವು ಅಂದ್ರೂ ನಿಮ್ಮ ಪ್ರಕಾರ ಹೋಗಿ ಅದನ್ನು ಮನಗಂಡೇ ಬದಲಾವಣೆ ಮಾಡಿರು, ತಪ್ಪೇನಿಲ್ಲ. ನಿಮಗೇನು ಸರ್ ಈಗ ನೆಕ್ಸ್ಟ್? ಮುಖ್ಯಮಂತ್ರಿ ನಾನೇ ಅಂತೀನಲ್ಲ, ಮತ್ತಿನ್ನೇನು ಬೇಕು? ಅದಕ್ಕಿಂತ ದೊಡ್ಡದು ಯಾವುದಿದೆ? ನಾನು ಹೇಳಿದ್ನಲ್ಲ, ರೈತ ಕೋಟ ಕೇಳಿದ್ದೆ. ರೈತರು ಕೋಟ ಕೇಳಿದ್ದೆ ನಾನು. ಎಲ್ಲೂ ಜಾತಿವಾರು ಕೇಳಿದ್ದಿಲ್ಲ, ಜಿಲ್ಲಾ ಕೋಟನೂ ಕೇಳಿರಲಿಲ್ಲ. ಜಾತಿವಾರು ಕೋಟನು ಬಸವಂತಣ್ಣನ ಕೊಟ್ಟರೆ, ಜಿಲ್ಲಾ ಕೋಟನು ಎಸ್ ಮಲ್ಲಿಕಾರ್ಜುನ ಅವ್ರಿಗೆ ಕೊಟ್ಟಿದ್ದಾರೆ. ಹಂಗಾಗಿ ಅವೆರಡು ಕೋಟನ ಕೇಳಿರಲಿಲ್ಲ. ಅದು ಕರೆಕ್ಟಾಗಿ ಫುಲ್ಫಿಲ್ ಆಗಿದೆ. ನಾನು ರೈತ ಕೋಟ ಕೇಳಿದ್ದೆ. ಮುಂದೆ ಅವಕಾಶಗಳಿದೆ. ಇನ್ನು 1ನೇ ಬಾರಿ ಶಾಸಕ ಇದ್ದೀನಿ. ಇನ್ನು ಮುಂದಿನ ಬಾರಿ ಗೆಲ್ಲಬೇಕು. ಗೆಲ್ಲಕ್ಕೆ ಏನು ಬೇಕು? ನಾವು ಅನುದಾನ ಕೊಟ್ಟರು ಸಾಕು. ಯಾವುದೇ ಹುದ್ದೆ ಬೇಡ, ಅನುದಾನ ಬೇಕೀಗ. ಈ ರಾಜಕೀಯ ಕಾರ್ಯದರ್ಶಿ ಆದರೂ ಆಗ್ತೀರಿ ಕೊಟ್ಟರು ಏನು ಕೊಟ್ಟರು ನಿಭಾಯಿಸ್ತೀವಿ. ನಮ್ಮ ಮಂತ್ರಿನೇ ನಿಭಾಯಿಸ್ತೀನಿ ಅಂತ ಅಂದಮೇಲೆ ರಾಜಕೀಯ ಕಾರ್ಯದರ್ಶಿ ನಿಭಾಯಿಸ್ತೀನಿ. ಅದನ್ನು ಕೊಟ್ಟರು ನಿಭಾಯಿಸ್ತೀವಿ.